ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ಅಪ್ಡೇಟ್ ಕಡೆ ಹೋಗೋದಕ್ಕೂ ಮುಂಚೆ ಗೈಸ್, ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ನಾಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ 500 ಸಬ್ಸ್ಕ್ರೈಬರ್ಸ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ನಂಬರ್ 1, ಸುನಿಲ್ ಗವಾಸ್ಕರ್ ಅವರು ರಿಷಬ್ ಪಂತ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಲಾಸ್ಟ್ ಮ್ಯಾಚ್ ರಿಷಬ್ ಪಂತ್ ಅವರು ಆ ಸ್ಕೂಪ್ ಶಾಟ್ ನ ಬಳಸಿದಾಗ ಸ್ಟುಪಿಡ್ ಈ ಸಿಚುವೇಶನ್ ಗೆ ಕರೆಕ್ಟ್ ಆದ ಶಾಟ್ ಅಲ್ಲ ಅಂತ ಬ್ಲೇಮ್ ಮಾಡಿದಂತ ಸುನಿಲ್ ಗವಾಸ್ಕರ್ ಅವರು ಇವತ್ತು ರಿಷಬ್ ಪಂತ್ ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ರಿಷಬ್ ಪಂತ್ ಅವ್ರು ಏನ್ ಆಡಿದ್ರು ಅದು ನ್ಯಾಚುರಲ್ ಗೇಮು. ಇದೇ ತರ ಅವರು ಆಟ ಆಡ್ಲಿ, ಬಟ್ ಆ ಸ್ಕೂಪ್ ಶಾಟ್ ನ ಏನ್ ಹೊಡೆಯೋದಿಕ್ ಹೋಗ್ತಾರೆ ಅದನ್ನ ಆಡಬಾರ್ದು ರಿಷಬ್ ಪಂತ್ ಅವರು ಅಂತ ಅಡ್ವೈಸ್ ನ ಕೊಟ್ಟಿ ಹೋಗ್ಲಿದ್ದಾರೆ. ಇದನ್ನ ರಿಷಬ್ ಪಂತ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದೀನಿ. ಇಷ್ಟೇ ನೋಡಿ, ಲಾಸ್ಟ್ ಮ್ಯಾಚ್ ಸ್ಟುಪಿಡ್ ಅಂತ ಬೈದವ್ರೇನೆ ಇವತ್ತು ಹೊಗಳ್ತಾರೆ. ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಅವತ್ತು ಆ ಕ್ಷಣಕ್ಕೆ ರಿಷಬ್ ಪಂತ್ ಅವ್ರು ಮಾಡಿದ್ದು ತಪ್ಪು, ಅವತ್ತು ಕ್ರಿಟಿಸೈಸಮ್ ನ ಮಾಡಿದ್ದಾರೆ. ಇವತ್ತು ಆಟ ಹಂಗೆ ಆಡಿದ್ರು, ಅದಕ್ಕೆ ಅಪ್ರಿಸೈಸಮ್ ಕೂಡ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 2, ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಮೆಲ್ಬೋರ್ನ್ ಸ್ಟಾರ್ಸ್ ಅಂದ್ರೆ ಮ್ಯಾಕ್ಸ್ವೆಲ್ ಅವರು ಕ್ಯಾಪ್ಟನ್ಸಿ ವಹಿಸಿಕೊಂಡಿರುವಂತ ಟೀಮ್ ಪರವಾಗಿ ಆಡುವಂತ ಹಿಲ್ಟನ್ ಕಾರ್ಟ್ರೈಟ್ ಅನ್ನೋರು ಇವತ್ತು ಬಿಗ್ ಬ್ಯಾಶ್ ಇತಿಹಾಸದಲ್ಲೇ ಹೈಯೆಸ್ಟ್ ಎವರ್ ಮೀಟರ್ ಸಿಕ್ಸರ್ ನ ಹೊಡೆದಿರೋದು. ಎಷ್ಟು ಮೀಟರ್ ಅಪ್ಪ ಅಂತ ಎಲ್ಲರಿಗೂ ತಮ್ನೇಲ್ ನೋಡ್ತಿದಂಗೆ ಗೊತ್ತಾಗಿರುತ್ತೆ. 121 ಮೀಟರ್ ಸಿಕ್ಸರ್ಸ್ ಗೈಸ್. ಯಾವ ರೇಂಜಿಗೆ ಹೋಗುತ್ತೆ ಅಂತ ಅಂದ್ರೆ ಥಾಮ್ಸ್ ರೇಂಜರ್ಸ್ ಅನ್ನೋ ಬೌಲರಿಗೆ ಹೊಡೆಯೋದು 19ನೇ ಓವರ್ 3ನೇ ಬಾಲ್ ಅಲ್ಲಿ ಬೆಂಕಿ 6 ಅಂತ ಅನ್ಕೊಳ್ಳಿ. ಆ ವಿಡಿಯೋ ಎಲ್ಲ ವೈರಲ್ ಆಗ್ತೈತೆ. ಆ ವಿಡಿಯೋನ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು. ಬಿಗ್ ಬ್ಯಾಶ್ ಅವ್ರದ್ದು ಅಫಿಷಿಯಲ್ ಪೇಜ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಹೆಂಗ್ ಹೋಗಿರ್ಬೇಡ ಗುರು, 121 ಮೀಟರ್ ಸಿಕ್ಸರ್ ಅಂತ ಅಂದ್ರೆ ನಾನು ಕೂಡ ನೋಡಿ ಶಾಕ್ ಆದೆ. ನಾನ್ ಲಾಸ್ಟ್ ನೋಡಿದ್ದು ಲಿಯಮ್ ಲಿವಿಂಗ್ ಸ್ಟೋನ್ ಅವ್ರದ್ದು ಶಮಿಗ್ ಹೊಡೆಯೋದು IPL 2022 ಅಲ್ಲಿ 117 ಮೀಟರ್ 6. ಅದನ್ನ ಬಿಡ್ತು ಅಂತ ಅಂದ್ರೆ ಇವತ್ತೇ ನೋಡಿರೋದು 121 ಮೀಟರ್ 6. ಅದಕ್ಕೆಲ್ಲ ಬೆಂಕಿ ಬ್ಯಾಟ್ ಫ್ಲೋ ಇರಬೇಕು, ಕನೆಕ್ಷನ್ ಅದೇ ತರ ಆಗ್ಬೇಕು. ಅದೃಷ್ಟ ಚೆನ್ನಾಗಿತ್ತು ಅಂತಂದ್ರೆ ಈ ತರ ಹೋಗುತ್ತೆ. ಅಪ್ಡೇಟ್ ನಂಬರ್ 3, ಶುಭ್ಮನ್ ಗಿಲ್ ಅವ್ರ ಬಗ್ಗೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಔಟ್ ಸೈಡ್ ದ ಇಂಡಿಯಾ ಲಾಸ್ಟ್ 3 ಇಯರ್ಸ್ ಇಂದ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಶುಭ್ಮನ್ ಗಿಲ್ ಅವರು ಒಂದೇ ಒಂದು 15 ಹೊಡೆಯೋದಕ್ಕಾಗಿಲ್ಲ. ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. 36 ಏನೇ ಹೈಯೆಸ್ಟ್ ರನ್ ಹೊಡೆದಿರೋದು. ಬಹಳ ಪರದಾಡ್ತವ್ರೆ. ಈ ತರ ಏನಾರು ಆಯ್ತು ಅಂತ ಅಂದ್ರೆ ಟೀಮ್ ಇಂಡಿಯಾದಲ್ಲಿ ಶುಭ್ಮನ್ ಗಿಲ್ ಅವ್ರದ್ದು ಟೆಸ್ಟ್ ಕರಿಯರ್ ಅಂತ ಬಂದಾಗ ಕಷ್ಟ ಆಗುತ್ತೆ ಅವ್ರ ಪೊಸಿಷನ್. ಇಲ್ಲಿಂದ ನೆಕ್ಸ್ಟ್ ಸೀರೀಸ್ ಯಾವಾಗ ಐತೆ, ಟೆಸ್ಟ್ ಸೀರೀಸ್ ಇನ್ನ ಬಹಳ ಟೈಮ್ ಐತೆ. WTC ಎಲ್ಲ ಬರಬೇಕು. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಶುಭ್ಮನ್ ಗಿಲ್ ಅವರು ಫಾರ್ಮಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಬರೀ ಇಂಡಿಯಾದಲ್ಲಿ ಆಡ್ತು ಅಂತ ಅಂದ್ರೆ ಅವ್ರ ಪೊಸಿಷನ್ ಗಟ್ಟಿಯಾಗಿ ಇರೋದಿಲ್ಲ. ಔಟ್ ಸೈಡ್ ದ ಇಂಡಿಯಾನು ಕೂಡ ಚೆನ್ನಾಗಿ ಆಡ್ಬೇಕು. ಆಗ ಮಾತ್ರ ಅವ್ರ ಪೊಸಿಷನ್ ಟೀಮ್ ಇಂಡಿಯಾದಲ್ಲಿ ಕಾಯಂ ಆಗೋದಿಕ್ಕೆ ಆಗೋದು. ಅದರಲ್ಲೂ BGTಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು. 30+ ನ ಹೊಡಿತಾರೆ, ಬಿಗ್ ಸ್ಕೋರಿಗೆ ಯಾವ್ದನ್ನು ಕೂಡ ಕನ್ವರ್ಟ್ ಮಾಡ್ತಾ ಇಲ್ಲ. ಅದು ಒಂದು ಹೊಡೆತ ಆಗೈತೆ. ಏನ್ ಮಾಡ್ತಾರೆ ನೋಡೋಣ. ಶುಭ್ಮನ್ ಗಿಲ್ ಅವರು ಉತ್ತರ ಕೊಡ್ತಾರ, ನಾನು ಇಂಡಿಯಾದಲ್ಲಿ ಮಾತ್ರ ಹುಲಿ ಅಲ್ಲ, ಔಟ್ ಸೈಡ್ ದ ಇಂಡಿಯಾನು ಕೂಡ ನಾನು ಹುಲಿನೇ ಅಂತ ನೋಡ್ಬೇಕು. ಏನ್ ಮಾಡ್ತಾರೆ ಪ್ರಿನ್ಸ್ ಶುಭ್ಮನ್ ಗಿಲ್ ಅವರು ಅಂತ. ನಂಬರ್ 4, ಬೂಮ್ರಾ ಇಂಜುರಿ ಅಪ್ಡೇಟ್. ಪ್ರಸಿದ್ಧ ಕೃಷ್ಣ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇಂಜುರಿ ಅಂತ ಅಲ್ಲ, ಅವ್ರಿಗೆ ಆಗಿರೋದು ಬೆನ್ನು ನೋವು, ಅಂದ್ರೆ ಸೆಳೆತ, ಒಂಥರ ಎಳಿತಾ ತರ. ಏನಕ್ಕೆ ಅಂತಂದ್ರೆ ಸ್ಟ್ರೆಸ್ ಬೀಳುತ್ತೆ. ಇಂಡಿಯನ್ ಬೌಲಿಂಗ್ ಲೈನ್ ಅಪ್ ನೇ ಬೂಮ್ರಾ ಅವರು ಲೀಡ್ ಮಾಡ್ತಾ ಇರೋದ್ರಿಂದ 1-2 ಓವರ್ ಜಾಸ್ತಿ ಹಾಕೋದಿಕ್ಕೆ ಹೋಗಿ ಲೋಡಿಂಗ್ ಜಾಸ್ತಿ ಬಿದ್ದಾಗ ಕಷ್ಟ ಆಗಿದೆ. ಹಂಗಾಗಿ ಸ್ವಲ್ಪ ಅವರಿಗೆ ಬೆನ್ನಲ್ಲಿ ಎಳ್ತಾ ಬಂದಿರೋದ್ರಿಂದ ಅವ್ರು ಹೊರಗಡೆ ಹೋಗಿದ್ದಾರೆ. ಮೆಡಿಕಲ್ ಟೀಮ್ ಅವ್ರ ಮೇಲೆ ಕಣ್ಣ ಇಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಪ್ರಸಿದ್ಧ ಕೃಷ್ಣ ಅವರು ಹೇಳಿದ್ದಾರೆ. ಹೋಪ್ಫುಲಿ ಜಸ್ಪ್ರೀತ್ ಬೂಮ್ರಾ ನಾಳೆ ಆಡ್ತಾರೆ ಅಂತ ಅನ್ಕೊಂಡಿದೀನಿ. ಆಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ನಮ್ ಇಂಡಿಯಾ ಏನಾರ ಕಡಿಮೆ ರನ್ನಿಗೆ ಕಚ್ಕೊಳ್ತು ಅಂತಂದ್ರೆ ಬೂಮ್ರಾ ಇಲ್ದವ್ರೆ ಈ ಟೆಸ್ಟ್ ಮ್ಯಾಚ್ ಕೂಡ ನಮ್ ಕೈಯಿಂದ ತಪ್ಪೋಗುತ್ತೆ ಅಂತ ಅನ್ಕೊಂಡಿದೀನಿ. ಬರ್ತಾರೆ ಬೂಮ್ರಾ, ಹೋಪ್ಫುಲಿ ಬರ್ಲಿ ಅಂತ ಗಾಡ್ಸ್ ಅಲ್ಲಿ ಎಲ್ಲಾರನ್ನು ಪ್ರೇ ಮಾಡ್ಕೊಳ್ಳೋಣ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ಅಂತ ಹೇಳಿದ್ದೆ, ಬಟ್ 4 ಮೇನ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಇತ್ತು. ಹಂಗಾಗಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಿದ್ದೆ. ಯಾವ ಅಪ್ಡೇಟ್ ಇಷ್ಟ ಆಯ್ತು ಅದ್ರ ಬಗ್ಗೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಏನಾದ್ರು ಹೊಸದಾಗಿ ಏನಾದ್ರು ಅಪ್ಡೇಟ್ ತರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.